ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಅವರ ವಾಗ್ದಾಳಿ ಆದರೆ RSS ಅನ್ನ ಯಾಕೆ ನೋಂದಣಿ ಮಾಡಬಾರದು ಅಂತ ಹೇಳಿ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ದೇಶದಲ್ಲಿ ಎಲ್ರಿಗೂ ಇರೋದು ಒಂದೇ ಕಾನೂನಲ್ವಾ? RSSಗೇನು ಬೇರೆ ಇಲ್ಲ. RSS ಬಿಜೆಪಿಯ ಪರವಾಗಿ ಕೆಲಸ ಮಾಡುವಂತಹ ಸಂಸ್ಥೆ. ದೇಶದ ಎಲ್ಲ ಕಡೆಗಳಲ್ಲೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಟ್ಟಡಗಳಿದ್ದಾವೆ. ಪ್ರಿಯಾಂಕ್ ಖರ್ಗೆ ಅವರು RSS ನೋಂದಣಿ ಮಾಡಿಸಲಿ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. RSSನವರು ಹಿಂದೂಗಳಲ್ಲ, ಹಿಂದುತ್ವವಾದಿಗಳು. ದೇಶದ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. RSS ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು, ಅದು ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದು ಈ ರೀತಿಯಲ್ಲಿ RSS ಅವರು ಕೂಡ ಮಾತನಾಡ್ತಾ ಇದ್ದಾರೆ. ನಾವ್ಯಾಕೆ ರಿಜಿಸ್ಟರ್ ಮಾಡಿಸ್ಬೇಕು? ಯಾಕೆ ರಿಜಿಸ್ಟರ್ ಮಾಡಿಸಬಾರ್ದು? ಯಾರಿಗೂ ಒಂದು ಕಾನೂನು, ಅವ್ರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನಿಂದ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂದರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ದರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು BJP ಅವ್ರಿಗೋಸ್ಕರ ಎಲ್ಲ ಇಲೆಕ್ಷನ್ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂತಂದರೆ ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹೋಮ್ ಮಿನಿಸ್ಟರ್ ಅವ್ರು ಏನು ಕೇಳಿದ್ದಾರೆ, ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಅದು ಕಾನೂನು ಪ್ರಕಾರವಾಗಿದೆ ಅಂತ ನನ್ನ ಅನಿಸಿಕೆ. ಅಲ್ಲ, ಅವರು ನಮ್ದು ದೇಶಭಕ್ತ ಸಂಘಟನೆ, ಹಿಂದೂ ಧರ್ಮನೇ ರಿಜಿಸ್ಟರ್ ಆಗಿಲ್ಲ, ನಾವ್ಯಾಕೆ ಆಗಬೇಕು ಅನ್ನುವಂಥ. ಅಲ್ಲ, ಅದು ಧರ್ಮ ಮತ್ತು ಆರ್ಗನೈಸೇಷನ್ ಎರಡೂ ಒಂದೇ ಆಗಕ್ಕೆ ಸಾಧ್ಯ ಆಗುತ್ತಾ? ಧರ್ಮ ಬೇರೆ, ಇವ್ರ ಆರ್ಗನೈಸೇಷನ್ ಬೇರೆ. ನಿಜವಾದ ಹಿಂದೂಗಳೆಲ್ಲ ಅವರು ಆ್ಯಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು. ಅವರು ಆ್ಯಕ್ಚುಲಿ ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ ಧರ್ಮದವರಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ದೇಶನ ಧರ್ಮನ ಅವ್ರ ಜೊತೆ ಈಕ್ವೇಟ್ ಮಾಡೋಕ್ಕಾಗೋದಿಲ್ಲ. RSS ಅವರೇ ಬೇರೆ ಸಂಘಟನೆ. ಸೊ ಹಾಗಾಗಿ ಅವರು ಈ ನೆಲದ ಕಾನೂನು ಏನಿರುತ್ತೆ ಅದನ್ನು ಪಾಲಿಸಲೇಬೇಕು. ಇದು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ರಿಜಿಸ್ಟ್ರೇಷನ್ ಆಗಲೇಬೇಕು. ಹಿಂದೂ ಧರ್ಮದ ಶೆಲ್ಟರ್ನಲ್ಲಿ ಅವರು ರಿಜಿಸ್ಟರ್ ಆಗ. ಸೊ ಹಿಂದೂ ಧರ್ಮದ ಶೆಲ್ಟರ್ನಲ್ಲಿ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಸುಮ್ಮನೆ ನೋಡ್ಕೊಂಡು ಕೂತ್ಕೋಕ್ಕಾಗತ್ತಾ? ಹಿಂದೂ ಧರ್ಮ ಅಂದ ತಕ್ಷಣ ಅವ್ರಿಗೆ ಎಲ್ಲ ಕಾನೂನು ವಿನಾಯಿತಿ ಕೊಟ್ಬಿಡಕ್ಕಾಗತ್ತಾ? ಇಲ್ಲ. ಆ ರೀತಿ ಈ ರೀತಿ ಧರ್ಮದ ಹೆಸರಿನಲ್ಲಿ ಕೆಲಸ ಮಾಡುವಂಥದ್ದು ಎಷ್ಟೊಂದು ಆರ್ಗನೈಸೇಷನ್ಗಳಿರ್ತಾರೆ. ಬೇರೆ ಧರ್ಮದವರು ಕೇಳ್ತಾರೆ, ನಾವು ಕೂಡ ಧರ್ಮದ ಹೆಸರಲ್ಲಿ ಆರ್ಗನೈಸೇಷನ್ ಮಾಡ್ತೀವಿ, ನಮಗೂ ವಿನಾಯಿತಿ ಕೊಡಿ ಅಂತ ಹೇಳಿ. ಅಲ್ಲ, ಫಸ್ಟ್ ಆಫ್ ಆಲ್ ಅದನ್ನ ಪರಿಶೀಲನೆ ಮಾಡಬೇಕು ಅಂತಂತಂದ್ರೆ ಅವರಿಗೆ ಎಲ್ಲಿಂದ ಫಂಡಿಂಗ್ ಆಗ್ತಾ ಇದೆ, ಇಷ್ಟೊಂದು ಕೋಟ್ಯಾಂತರ ಹಣ ಇಲ್ಲಿಂದ ಬರಬೇಕು ಅಂತಂತಂದ್ರೆ ಮೊದಲು ಅವ್ರು ರಿಜಿಸ್ಟ್ರೇಷನ್ ಆಗಬೇಕಲ್ಲ. ಸೊ ಅದಕ್ಕೆ ಮೊದಲನೇ ಹೆಜ್ಜೆ ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು. ಹಾಗಾಗಿ ಹೋಮ್ ಮಿನಿಸ್ಟರ್ ಏನು ಕೇಳಿದ್ದಾರೆ ರಿಜಿಸ್ಟ್ರೇಷನ್ ಆಗಲಿ ಅಂತ ಸರಿಯಾಗಿ ಕೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.